ಹಾಯ್ ಫ್ರೆಂಡ್ಸ್, ಇದು ಬೆಳಗಿನ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ನಮ್ಮದು ಮಲೆನಾಡು. ಇಲ್ಲಿ ತುಂಬ ಅಂದರೆ ತುಂಬ ಮಳೆ. ನಾನು ಬಂದು 3 ಡೇಸಿಂದ ಮಳೆ ಕಮ್ಮಿನೇ ಆಗ್ತಾ ಇಲ್ಲ, ತುಂಬ ಮಳೆ ಬರ್ತಾ ಇದೆ. ಇವಾಗ ಸ್ವಲ್ಪ ಬಿಟ್ಟಿದೆ ಮಳೆ. ಬೆಳಗಿನ ತಿಂಡಿಗೆ ನಾವು ಕಾಯಿ ಚಟ್ನಿ ಹಾಗೆ ನೀರು ದೋಸೆ ಮಾಡಿದ್ವಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಮ್ಮಮ್ಮ ಮಾವಿನ ಹಣ್ಣೆಲ್ಲ ತಗೊಬಂದು ಕೊಟ್ಟಿದ್ದಾರೆ. ತಗೊಂಡು ಹೋಗೋಣ ಅಂತ ಇದು ಕಾವರಿ ಹಾಕ್ತಾ ಇದ್ದೀವಿ. ಹಾಗೆ ಇದು ನಮ್ಮ ಸೈಡ್ ಸಿಗುವ ಕಳಳೆ ಅಂತ. ಇದು ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಇದರಲ್ಲಿ ಮಾತ್ರ ತೆಗಿಬೇಕು. ಚೆನ್ನಾಗಿರೋದು ಮಾತ್ರ ತಗೊಂಡು, ಚೆನ್ನಾಗಿರೋದನ್ನ ಸೈಡಿಗೆ ಇಟ್ಕೊಂಡು ಇದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ನೀರಲ್ಲಿ ಹಾಕಿ 2 ದಿನ ನೆನೆಸಿಟ್ಬೇಕು. ನೆನೆಸಿಟ್ಟು ದಿನ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಆಮೇಲೆ ಅದು ಕಹಿ ಅಂಶ ಎಲ್ಲ ಹೋಗಬೇಕು. ಆಮೇಲೆ 3 ದಿನ ಆದಮೇಲೆ ಸಾಂಬಾರು ಮಾಡಬೇಕು. ಪಲ್ಯನೇ ಮಾಡಬೇಕು, ಚೆನ್ನಾಗಿರುತ್ತೆ. ನಮ್ಮ ಕಡೆ ತುಂಬ ತುಳಸಿ ಗಿಡ ನಾವು ಎಲ್ಲ ಕಡೆ ಬಂದಿದೆ. ಮಳೆ ಎಲ್ಲ ಕಡೆ ಹುಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದು ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಚಿಕ್ಕ ತಗೊಂಡು ಹೋಗೋಣ. ಇದು ಅರಶಿನ. ಇದು ಅರಶಿನ ಬಿಡುತ್ತೆ. ಅರಶಿನದ ಎಲೆ ಅಂತ ನಾವು ಹೇಳ್ತೀವಿ. ಮಳೆಗಾಲ ಬಿಡುತ್ತೆ. ಇದರಲ್ಲಿ ನಾವು ಕಡುಬು ಮಾಡ್ತೀವಿ. ಕಾಯಿ ಮತ್ತು ಬೆಲ್ಲ ಎಲ್ಲ